ಹಲೋ ನಮಸ್ಕಾರ ಎಲ್ರಿಗೂ. ನಾನು ಮೈಸೂರಿಂದ ಶ್ರುತಿ. ಇವತ್ತು ಮತ್ತೊಂದು ಹೊಸ ವಿಡಿಯೋ ಜೊತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಮೈಸೂರು ಸಿಲ್ಕ್ ಸೀರೆಗಳಿಗೆ ಮತ್ತು ಕ್ರೇಪ್ ಸಿಲ್ಕ್ ಸೀರೆಗಳಿಗೆ ಒಂದು ಒಳ್ಳೆ ಮೆಟೀರಿಯಲಲ್ಲಿ ಪೆಟಿಕೋಟ್ಗಳನ್ನ ಯೂಸ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಯಾಕೆಂದರೆ ಅದು ಉಪಯೋಗಿಸೋದ್ರಿಂದ ಸೀರೆಗಳ ಶೈನಿಂಗ್ ಹೆಚ್ಚಾಗುತ್ತೆ. ಹಾಗಾಗಿ ಇಲ್ಲಿ ನನ್ನ ಹತ್ರ ಒಂದು ನೆಟ್ ಸ್ಯಾರಿ ಇದೆ. ಈ ಪೆಟಿಕೋಟ್ಸ್ ಎಲ್ಲ ಆಗೆಲ್ಲ ತುಂಬ 15-20 ವರ್ಷಗಳಿಂದ ಈ ಪೆಟಿಕೋಟ್ ಈ ಸೀರೆಗಳಿಗೋಸ್ಕರ ಬರ್ತಾಯಿತ್ತು, ನೆಟ್ ಸ್ಯಾರಿಗಳಿಗೆ. ಯಾಕಂದರೆ ನೆಟ್ ಫ್ಯಾಬ್ರಿಕ್ ತುಂಬ ತೆಳುವಿರೋದ್ರಿಂದ ನಿಮಗೆ ಇದು ಉಪಯೋಗಿಸಿದ್ರೆ ಈ ಥರ ಶೈನಿಂಗ್ ಫ್ಯಾಬ್ರಿಕ್ ಸ್ಯಾಟಿನ್ ಮೆಟೀರಿಯಲ್ ಪೆಟಿಕೋಟ್ಸ್ನ ಉಪಯೋಗಿಸಿದ್ರೆ ನಿಮಗೆ ಶೈನಿಂಗ್ ಕಾಣಿಸುತ್ತೆ ಸ್ಯಾರಿ ಅನ್ನೋ ಕಾರಣಕ್ಕೋಸ್ಕರ ಈ ಪೆಟಿಕೋಟ್ಸು ಇಂಟ್ರೊಡ್ಯೂಸ್ ಆಗಿತ್ತು ಆಗ. ಆದರೆ ನಾವು ಇದನ್ನು ಮೈಸೂರು ಮತ್ತು ಕ್ರೇಪ್ ಸಿಲ್ಕ್ ಸೀರೆಗಳಿಗೂ ಉಪಯೋಗಿಸ್ಕೊಳ್ಬೋದು. ಅದ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ. ಯಾಕಂದರೆ ಈ ಮೆಟೀರಿಯಲಲ್ಲಿ ತುಂಬ ಶೈನಿಂಗ್ ಇರುತ್ತೆ. ಕ್ರೇಪ್ ಸಿಲ್ಕ್ಗಳಾಗಲಿ ಮೈಸೂರು ಸಿಲ್ಕ್ ಸೀರೆಗಳಾಗಲಿ ತುಂಬ ಶೈನಿಂಗ್ ಇರುತ್ತೆ. ಈಗ ನಾವು ಇದು ಸ್ಯಾಟಿನ್ ಪೆಟಿಕೋಟ್ ಮೆಟೀರಿಯಲ್ಲು ಕೂಡ ಶೈನಿಂಗ್ ಇರೋದ್ರಿಂದ ನಾವು ಇದನ್ನು ವೇರ್ ಮಾಡೋದ್ರಿಂದ, ಮತ್ತು ಇದು ತುಂಬ ಲೈಟ್ ವೇಟು ಇರುತ್ತೆ ಪೆಟಿಕೋಟು. ಇದು ನಿಮಗೆ ಇನ್ನೂ ಶೈನಿಂಗ್ ಹೆಚ್ಚು ಕಾಣಿಸುತ್ತೆ ಸೀರೆ ಮೇಲೆ. ನಿಮಗೆ ಕಾಣಿಸ್ತಾ ಇರ್ಬೋದು. ನೀವು ಕಾಟನ್ ಪೆಟಿಕೋಟನ್ನು ಉಪಯೋಗಿಸ್ಕೊಳ್ಬೋದು. ಆದರೆ ತುಂಬ ಜನ ಕಾಟನ್ನೇ ಯೂಸ್ ಮಾಡೋದು, ಎಲ್ಲರೂ ಕಾಟನ್ನೇ ಯೂಸ್ ಮಾಡೋದು ಸ್ಯಾರಿಗಳಿಗೆ. ಆದರೆ ಇದನ್ನು ಉಪಯೋಗಿಸಿದ್ರೆ ಏನಾಗುತ್ತೆ ಅಂದರೆ ನೀವು ಸ್ಯಾರಿನ ಡ್ರೇಪ್ ಮಾಡಿದಾಗ ತುಂಬ ನೀಟಾಗಿ ಕೂರುತ್ತೆ. ನಿಮಗೆ ಸುಕ್ಕುಗಳಾಗಲ್ಲ. ಎಲ್ಲ ಈಗ ನಿಮಗೆ ಕೂತಾಗ ಎಲ್ಲ ಆದಾಗ ಈ ಥರ ಸುಕ್ಕುಗಳಾಗುತ್ತೆ ಸ್ಯಾರಿಗಳು ಕಾಟನ್ ಪೆಟಿಕೋಟ್ ಯೂಸ್ ಮಾಡುವಾಗ. ಈ ಪೆಟಿಕೋಟಲ್ಲಿ ನಿಮಗೆ ಆ ಪ್ರಾಬ್ಲಮ್ ಇರಲ್ಲ. ಯಾಕೆ ಅಂತಂತಂದರೆ ಇದು ತುಂಬ ಲೈಟ್ ವೇಟ್ ಪೆಟಿಕೋಟ್, ಮತ್ತು ನಿಮಗೆ ಬಟ್ಟೆ ಅಂಟ್ಕೊಳ್ಳಲ್ಲ. ಇದಕ್ಕೆ ಕಾಟನ್ ಬಟ್ಟೆ ಆದರೆ ಸೀರೆ ಅಂಟ್ಕೊಳ್ಳುತ್ತೆ, ಇದಕ್ಕೆ ನಿಮಗೆ ಅಂಟ್ಕೊಳ್ಳಲ್ಲ. ಹಾಗಾಗಿ ನಿಮಗೆ ಸುಕ್ ಬರೋಲ್ಲ, ಮತ್ತು ಶೈನಿಂಗೂ ತುಂಬ ಹೆಚ್ಚಾಗಿ ಕಾಣಿಸುತ್ತೆ ಸ್ಯಾರಿಯಲ್ಲಿ, ಮತ್ತು ತುಂಬ ಲೈಟ್ ವೇಟ್ ಅಂತಲೂ ಅನಿಸುತ್ತೆ. ಮತ್ತು ಇದು ರೆಡಿಮೇಡು ಸಿಗುತ್ತೆ ನಿಮಗೆ ಈ ಪೆಟಿಕೋಟ್ಸ್ಗಳು. ಮತ್ತು ನೀವು ಸ್ಟಿಚ್ಚನ್ನು ಮಾಡಿಸ್ಕೊಳ್ಬೋದು. ಮೀಟರ್ಗೆ 70 ರೂಪೀಸ್ ಇಂದ 100 ರೂಪೀಸಲ್ಲಿ ಬರುತ್ತೆ. ಮತ್ತು ತಿಕ್ಕಾಗೇ ಇರುತ್ತೆ ಇದು ಮೆಟೀರಿಯಲ್ಲು, ಮಂದನೇ ಇರುತ್ತೆ. ಆ ಥರ ಆ ಥರ ಏನು ಅನಿಸಲ್ಲ. ಮತ್ತು ನಾವು ಇನ್ನೂ ಏನಾದರೂ ಸೀರೆಗಳನ್ನ ಉಟ್ಟಾಗ ಈ ಥರ ಪೆಟಿಕೋಟ್ಗಳನ್ನ ಉಪಯೋಗಿಸೋದ್ರಿಂದ ಸೀರೆಯನ್ನು ಡ್ರೈಪ್ ಮಾಡಿದಾಗ ಇನ್ನೂ ಹೆಚ್ಚು ಸ್ಲಿಮ್ ಕಾಣ್ತೀವಿ. ಯಾಕಂದರೆ ಈ ಪೆಟಿಕೋಟು ತುಂಬ ಲೈಟ್ ವೇಟ್ ಇರೋದ್ರಿಂದ. ಕಾಟನ್ ಪೆಟಿಕೋಟ್ ಆದರೆ ನಿಮಗೆ ಸ್ವಲ್ಪ ದಪ್ಪ ಅನಿಸ್ತಾ ಇರುತ್ತೆ. ಈ ಥರ ಪೆಟಿಕೋಟ್ಗಳನ್ನ ಉಪಯೋಗಿಸೋದ್ರಿಂದ ಇನ್ನೂ ಸ್ವಲ್ಪ ನಾವು ಸ್ಲಿಮ್ ಅಂತಲೇ ಕಾಣಿಸ್ತೀವಿ. ಮತ್ತು ಸ್ಯಾರಿ ಹಾಕ್ಕೊಂಡಾಗ ನೀಟಾಗಿ ನಮ್ಮ ದೇಹದಲ್ಲಿ ನೀಟಾಗಿ ಡ್ರೇಪ್ ಆಗಿ ಕೂತ್ಕೊಂಡು ನೀಟಾಗಿ ಶೇಪ್ ಕಾಣಿಸುತ್ತೆ ಈ ಪೆಟಿಕೋಟ್ಗಳನ್ನ ಉಪಯೋಗಿಸೋದ್ರಿಂದ. ಇಲ್ಲಿ ನೋಡಿ, ನಾನು ಇದನ್ನು ಯಾವುದು ಸ್ಯಾರಿಗೆ ಬೇಕಾದರೂ ನೀವು ಉಪಯೋಗಿಸ್ಕೊಳ್ಬೋದು. ಕಾಟನ್ ಸಿಲ್ಕ್ ಸ್ಯಾರಿಗೂ ಪರ್ಫೆಕ್ಟಾಗಿರುತ್ತೆ ಈ ಪೆಟಿಕೋಟ್ಗಳು. ಯಾಕೆಂದರೆ ಕಾಟನ್ ಸಿಲ್ಕು ಸ್ವಲ್ಪ ಶೈನಿಂಗ್ ಇರೋ ಮೆಟೀರಿಯಲ್ ಆಗಿರೋದ್ರಿಂದ ನೀವು ಕಾಟನ್ ಪೆಟಿಕೋಟ್ ಉಪಯೋಗಿಸೋದಕ್ಕಿಂತ ಈ ಥರ ಪೆಟಿಕೋಟ್ನ ಉಪಯೋಗಿಸೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ಶೈನಿಂಗ್, ಇನ್ನೂ ಹೆಚ್ಚು ಶೈನಿಂಗ್ ಇರುತ್ತೆ ಕಾಟನ್ ಸಿಲ್ಕಲ್ಲೂ. ಮತ್ತು ಇದೂ ಅಷ್ಟೇ, ಮೈಸೂರು ಸಿಲ್ಕ್ ಸೀರೆಗಳೂ ಅಷ್ಟೇ ತುಂಬ ಚೆನ್ನಾಗೂ ಕಾಣಿಸುತ್ತೆ. ಮತ್ತು ತುಂಬ ಲೈಟ್ ವೇಟು ಅನಿಸುತ್ತೆ. ಆಲ್ರೆಡಿ ಲೈಟ್ ವೇಟ್ ಇರುತ್ತೆ ಸ್ಯಾರಿ, ಅದ್ರ ಜೊತೆ ಈ ಥರ ಪೆಟಿಕೋಟ್ನ ಉಪಯೋಗಿಸೋದ್ರಿಂದ ಇನ್ನೂ ಹೆಚ್ಚು ಲೈಟ್ ವೇಟ್ ಇರುತ್ತೆ. ಬೇಕಿದ್ದರೆ ನಮ್ಮ ಸೈಜ್ಗೆ ಯಾವ ಥರ ಬೇಕೋ ಆ ಥರ ನಾವು 2 ಮೀಟರ್ಸಲ್ಲಿ ಪೆಟಿಕೋಟ್ ರೆಡಿ ಆಗಿಬಿಡುತ್ತೆ. ಮೆಟೀರಿಯಲ್ ಸಿಗುತ್ತೆ ಇದು ಮಾರ್ಕೆಟಲ್ಲಿ ನಿಮಗೆ. ನೀವು ಪರ್ಚೇಸ್ ಮಾಡಿ 2 ಮೀಟರ್ಸ್ನ. ಅದರಲ್ಲೂ ಸ್ವಲ್ಪ ಕ್ವಾಲಿಟಿನೂ ಇರುತ್ತೆ ತುಂಬ. ಇದು ನೋಡಿ, ಇದು ಸ್ಟಿಚ್ ಮಾಡಿಸಿರೋದು. ಇದು ಸ್ಟಿಚ್ ಮಾಡಿಸಿ ಆಗಲಿ 18 ಇಯರ್ಸ್ ಆಗಿದೆ ಇದು ಈ ಮೆಟೀರಿಯಲ್ಲು. ಇದರಲ್ಲೂ ನಿಮಗೆ ತುಂಬ ಥರ ಕ್ವಾಲಿಟಿ ಬರುತ್ತೆ. ಸ್ವಲ್ಪ ಮಂದನೂ ಬರುತ್ತೆ ಇದರಲ್ಲಿ. ತುಂಬ ಒಂದು 3-4 ಥರ ವೆರೈಟಿ ಬರುತ್ತೆ ಇದರಲ್ಲೂ. ನಿಮಗೆ ಯಾವ ಥರದ್ದು ಬೇಕು ಆ ಥರ ಮೆಟೀರಿಯಲ್ನ ಪರ್ಚೇಸ್ ಮಾಡಿ ನಿಮಗೆ ಸ್ಯಾರಿಗೆ ಪರ್ಫೆಕ್ಟ್ ಕಲರೂ ಸಿಗುತ್ತೆ. ಈ ಥರ ಮೆಟೀರಿಯಲಲ್ಲಿ ಯಾವ ಥರ ಸ್ಯಾರಿ ಇರುತ್ತೆ ಅದೇ ಥರ ಪೆಟಿಕೋಟ್ನ ನೀವು ಸ್ಟಿಚ್ ಮಾಡಿಸ್ಕೊಂಡು ಉಪಯೋಗಿಸ್ಕೊಳ್ಬೋದು. ಮತ್ತು ಇದೇ ಸೀರೆಗಳಿಗೆ ಅಂತಲ್ಲ, ಕಾಂಜೀವರಂ ಸೀರೆಗಳು ಅಷ್ಟೇ, ಅದು ನಿಮಗೆ ತುಂಬ ಹೆವಿ ಅನಿಸ್ತಾ ಇರುತ್ತೆ. ಈ ಪೆಟಿಕೋಟ್ಗಳನ್ನ ಕಾಂಜೀವರಂ ಸ್ಯಾರಿಗೆ ಉಪಯೋಗಿಸೋದ್ರಿಂದ ಡ್ರೇಪಿಂಗ್ ತುಂಬ ಚೆನ್ನಾಗಾಗುತ್ತೆ. ಈಗೆಲ್ಲ ಶೇಪ್ ವೇರ್ ಆ ಥರ ಎಲ್ಲ ಬಂದಿದೆ. ಶೇಪ್ ವೇರ್ಗಿಂತ ನಿಮಗೆ ಈ ಪೆಟಿಕೋಟ್ನ ಉಪಯೋಗಿಸೋದ್ರಿಂದ ತುಂಬ ಕಾಂಜೀವರಂ ಸ್ಯಾರಿಗಳೂ ಅಷ್ಟೇ ನಿಮಗೆ ತುಂಬ ಹೆವಿ ಅನಿಸಲ್ಲ. ಆಗ ಅದು ತುಂಬ ಹೆವಿ ಅಂತಲೇ ಸ್ವಲ್ಪ ಜನ ಕಷ್ಟಪಡ್ತಾರೆ ಉಡೋಕ್ಕೆ ಕಾಂಜೀವರಂ ಸ್ಯಾರಿಗಳನ್ನ ತುಂಬ ಹೊತ್ತು. ಆದರೆ ಇದಾದರೆ ತುಂಬ ಲೈಟ್ ವೇಟು ಅಂತ ಅನಿಸುತ್ತೆ.
ಈ ಥರದನ್ನು ಯೂಸ್ ಮಾಡಿ ನೋಡ್ಬೋದು. ಯಾರಿಗಾದ್ರೂ ಉಪಯೋಗ ಆಗ್ಬೋದು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ ಇದೆ ಸೀರೆಗಳ ಬಗ್ಗೆ, ಹೆಣ್ಮಕ್ಳಿಗೆ ಉಪಯೋಗ ಆಗುವ ಮಾಹಿತಿಗಳು ಮತ್ತು ಬ್ಲೌಸ್ಗಳನ್ನ ಪೇರ್ ಮಾಡೋದಾಗಿರ್ಬೋದು, ಸೀರೆಗಳ ಬಗ್ಗೆ ಬಗೆಯ ವೀಡಿಯೋಗಳಿದೆ. ಯಾರಾದರೂ ಇನ್ನು ಹೋಗಿ ಚಾನಲ್ನ ಚೆಕ್ ಮಾಡಿಲ್ಲ ಅಂದರೆ ಒಂದ್ಸಲಿ ಹೋಗಿ ಚಾನಲ್ನ ಚೆಕ್ ಮಾಡಿ ಅಂತ ಹೇಳ್ತಾ ಇದೊಂದು ಸ್ಮಾಲ್ ವೀಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.